ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೇಳಿ ಗುರುಗಳೇ, ಕ್ವಿಕ್ ಆಗಿ ಮುಗಿಸಿ. ವಿಜ್ಞಾನಿಗಳು ಏನ್ ಹೇಳಿದ್ದಾರೆ, ಈಗ ರಾಹುಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ಬೆಳಕಿನ ಆಟ ಅಂತ ಹೇಳಿದ್ದಾರೆ. ಜ್ಯೋತಿಷ್ ಶಾಸ್ತ್ರದಲ್ಲೂ ಬೆಳಕಿನ ಆಟ ಅಂತಾನೆ ಸಂಹಿತ. ನಾವಲ್ಲಿ ಜ್ಯೋತಿಷದಲ್ಲಿ 3 ಸ್ಕಂದ ಇರ್ತದೆ, ಹೋರ, ಸಂಹಿತ, ಗಣಿತ ಅಂತ. ಗಣಿತ ಏನ್ ಮಾಡುತ್ತೆ, ಯಾವಾಗ ಗ್ರಹಣ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಕೊಡುತ್ತೆ. ಹೋರ ಏನ್ ಮಾಡುತ್ತೆ, ಮನುಷ್ಯನ ಜೀವನದಲ್ಲಿ ಅವನ ಕರ್ಮಗಳ ಸಾರವಾಗಿ ಫಲವನ್ನು ಕೊಡ್ತಾ ಹೋಗ್ತದೆ. ಈ ಸಂಹಿತ ಏನ್ ಮಾಡ್ತದೆ, ದೇಶದಲ್ಲಿ, ರಾಜ್ಯದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಮಾನವನ ಜೀವಿತಾವಧಿಯಲ್ಲಿ ಇರತಕ್ಕಂಥ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಉಂಟು ಮಾಡ್ತದೆ ಗ್ರಹಣ. ಅದ್ರ ಕಡೆ ಅವರು ಗಮನವನ್ನು ಕೊಡ್ತಾ ಹೋಗ್ತಾರೆ. ಈ ಗ್ರಹಣದಿಂದ ಈಗ ನೋಡಿ, ಈಗ ಗ್ರಹಣ ಆಗ್ತಾ ಇರೋದು ಮಕರ ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿ. ಆ ಮಕರ ರಾಶಿಯಲ್ಲಿ ಕುಂಭ ರಾಶಿ ಆಗಿದ್ದೆ ಏನಾಗುತ್ತೆ ಅಂದ್ರೆ, ಅವ್ಡೆ ಎರಡೇ ಹೇಳೋದು, ಮಕರ ರಾಶಿ ಕುಂಭ ರಾಶಿಯಲ್ಲಿ ಆದಾಗ ಅಲ್ಲಿನ ಕಾರಕತ್ವದಲ್ಲಿ ಆಗ್ತದೆ. ವಿಶೇಷವಾಗಿ ಜಲಚರ ಪ್ರಾಣಿಗಳೇನಿರ್ತಾವೋ ಅದ್ರ ಮೇಲೆ ಎಫೆಕ್ಟ್ ಆಗ್ತದೆ. ಅದಾದ ಮೇಲೆ ಯಾರು ಗಡಿಯಲ್ಲಿರ್ತಾರೋ, ಗಡಿ ಭಾಗದಲ್ಲಿ ಇರ್ತಾರೋ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಏನೇ ನಾವು ಲ್ಯಾಂಟಿಟ್ಯೂಡು ಅಥವಾ ಏನು ಅಕ್ಷಾಂಶ ರೇಖಾಂಶ ಅಂತ ಕರಿತೀವೋ ಅದ್ರ ಮೇಲೆ ನೋಡಿದಾಗ ಬಾಂಗ್ಲಾದೇಶದ ಮೇಲೆ ಎಫೆಕ್ಟ್ ಆಗ್ತದೆ. ಅದಾದಮೇಲೆ ಮಂತ್ರಿಮಂಡಲದ ಮೇಲೆ ಈ ಗ್ರಹಣದ ಎಫೆಕ್ಟ್ ಆಗೇ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಭಾರತಕ್ಕೆ ಕಾಣಿಸೋದಿಲ್ವಲ್ಲ, ಗ್ರಹದ ಆಚರಣೆ ಇರ್ಬೋದು. ಗ್ರಹಣದ ಆಚರಣೆ ಅಂದ್ರೇನು, ಮಾಡ್ತಕ್ಕಂಥ ಪೂಜೆ, ಮಾಡ್ತಕ್ಕಂಥ ಯಜ್ಞ, ನಾವು ಮಾಡ್ತಕ್ಕಂಥ ಪರಿಹಾರಗಳು ಅಂತ ಕರಿತೀವಲ್ಲ, ಈ ಆಚರಣೆನೇ ಬೇರೆ. ಆದರೆ ಧನಿಷ್ಠ ನಕ್ಷತ್ರ ಅಂತಕ್ಕಂಥದ್ದು ಪ್ರಪಂಚನಾದ್ಯಂತ, ಬ್ರಹ್ಮಾಂಡಾದ್ಯಂತ ಇರೋದ್ರಿಂದ ರಾಜಕೀಯ ಕ್ಷೇತ್ರದ ಮೇಲೆ, ಮಂತ್ರಿಮಂಡಲದ ಮೇಲೆ ಎಫೆಕ್ಟ್ ಅಂತೂ ಬಿದ್ದೇ ಬೀಳ್ತದೆ. ಆಚರಣೆ ಮಾಡಬೇಡ ಅಂತ ಹೇಳಿದಾರೆ ಅಷ್ಟೇ. ನಮಗೆ ಭಾರತಕ್ಕೆ ಆಚರಣೆ ಇಲ್ಲ ಅಂದ್ರೇನು, ನೀನು ಪಿತೃ ಕಾರ್ಯಗಳನ್ನು ಮಾಡೋದಾಗ್ಲಿ, ಹೋಮ ಯಜ್ಞಗಳು ಮಾಡೋದೇನು ಬೇಕಾಗಿಲ್ಲ. ಯಾಕಂದ್ರೆ ಅದು ಆಚರಣೆ ಇಲ್ಲ. ಎಫೆಕ್ಟ್ ಮಾತ್ರ ಇದ್ದೇ ಇರ್ತದೆ. ಯಾರಿಗೆ ಎಫೆಕ್ಟ್ ಇರ್ತದೆ, ಜಲಚರ ಪ್ರಾಣಿಗಳಿಗೆ, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡಿರ್ತಕ್ಕಂಥವರೇ ಯಾರು ವೆಪನ್ಸ್ ಇಟ್ಕೊಂಡಿರ್ತಾರೆ ನೋಡಿ, ಈ ಪೊಲೀಸು, ಮಿಲಿಟರಿ, ಅವ್ರ ಮೇಲೆ ಎಫೆಕ್ಟ್ ಆಗ್ತದೆ. ಸ್ಪೆಷಲ್ ಆಗಿ ಮಂತ್ರಿಮಂಡಲದ ಮೇಲೆ ಇಡೀ ಪ್ರಪಂಚದಲ್ಲಿ ಆಗ್ತದೆ. ಅದು ಬಾಂಗ್ಲಾದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಮಂತ್ರಿಮಂಡಲದ ಮೇಲೆ. ನಮ್ಮ ರಾಜ್ಯದಲ್ಲಿ ಗ್ರಹಣ ಆದ ಬಳಿಕ ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ. 15ರಿಂದ 30 ದಿನದಲ್ಲೇ ವ್ಯತ್ಯಾಸ ಆಗ್ಬಿಡುತ್ತೆ. ಹೌದಾ? 15 to 30 ಡೇಸ್ ಎಫೆಕ್ಟ್ ಕೊಟ್ಬಿಡುತ್ತೆ. 6 ತಿಂಗಳು ಫಲ ಇರುತ್ತೆ. ಒಂದು ಗ್ರಹಣದ ಫಲ 6 ತಿಂಗಳಿರುತ್ತೆ. ಅದು ಕೂಡ 15 ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇದ್ರೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಹೌದೌದು. 15ರಿಂದ 30 ದಿನಕ್ಕೆ ಬದಲಾವಣೆ ಆಗುತ್ತೆ. ಮಂತ್ರಿಮಂಡಲದಲ್ಲಿ ಅಂದ್ರೆ, ಮಂತ್ರಿಮಂಡಲ ಇರುತ್ತಲ್ಲ, ಅವರು ಇನ್ನೊಂದು ವರಾಮಿರು ಹೇಳ್ತಾರೆ, ಮಂತ್ರಿಮಂಡಲದಲ್ಲಿ ಯಾರ್ಯಾರು ಅಂದ್ರೆ, ಯಾರ್ಯಾರು ಆ ಪಕ್ಷವನ್ನ ಆವರಿಸಿರ್ತಾರಲ್ಲ, ಅಂದ್ರೆ ಅದನ್ನ ಆಶ್ರಯದಲ್ಲಿರ್ತಾರಲ್ಲ, ಪಕ್ಷವನ್ನ ಆಶ್ರಯಿಸಿಕೊಂಡಿರುವವರಿಗೆ ಹೆಚ್ಚು ಪ್ರಭಾವ ಬೀರ್ತದೆ. ಓಕೆ ಗುರುಗಳೇ, ರಾಜಕೀಯವಾಗಿ ಕ್ರಾಂತಿ ಆಗೇ ಆಗುತ್ತೆ. ರಾಜ್ಯದಲ್ಲಿ ಒಂದು 15ರಿಂದ 20 ದಿನಗಳಲ್ಲಿ ಮೇಜರ್ ಕ್ರಾಂತಿ ಆಗೇ ಆಗುತ್ತೆ. ನೋಡ್ತಾ ಇರಿ, ಗ್ರಹಣದ ಎಫೆಕ್ಟ್ ಅಂತ ಗುರುಗಳು ಹೇಳ್ತಿದ್ದಾರೆ. ಗೊತ್ತಿಲ್ಲ, ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಜಕ್ಕೂ ಸುರೇಶ್ ಗುರುಗಳು ಹೇಳಿರೋದು ನಿಜ ಆಯ್ತಪ್ಪ, ಗ್ರಹಣದಿಂದ ಹಿಂಗಾಗೋಯ್ತಾ, ಅದ್ರ ಬಗ್ಗೆ ಚರ್ಚೆ ಮುಂದಿನ ದಿನಗಳಲ್ಲಿ ಮಾಡೋಣ. ಅಷ್ಟೊಂದು ಕೂಡ ರಾಜಕೀಯವಾಗಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಯಾವ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗ ನೇರವಾಗಿ ರಜತ್ ಗುರುಗಳ ಹತ್ರ ಹೋಗ್ಬಿಡ್ತೀನಿ. ರಜತ್ ಗುರುಗಳೇ, ಪ್ರಕೃತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಏನಾದರೂ ವಿಕೋಪಗಳು ಸಂಭವಿಸಬಹುದಾ? ಜೊತೆಗೆ ಇತ್ತೀಚೆಗೆ ಅನೇಕ ಅಪಘಾತ ಪ್ರಕರಣಗಳು ಜಾಸ್ತಿಯಾಗಿ ನೋಡೋದಕ್ಕೆ ಸಿಗ್ತಾ ಇದೆ, ಕೇಳೋದಕ್ಕೆ ಸಿಗ್ತಾ ಇದೆ. ಅಂತ ಮೇಲಿಂದ ಮೇಲೆ ಪ್ರಕರಣಗಳಿರ್ಬೋದು, ಆತ್ಮಹತ್ಯೆ ಇರ್ಬೋದು, ಆಕ್ಸಿಡೆಂಟ್ ಆಗಿರಬಹುದು, ಬೆಂಕಿ ಅವಘಡ, ಈ ರೀತಿ ಎಲ್ಲ ಸಂಭವಿಸ್ತಾ ಇದೆ. ಇದೆಲ್ಲವೂ ಕೂಡ ಗ್ರಹಣದ ಎಫೆಕ್ಟಾ ಹಿಂಗೆ ಅಂತ? ಖಂಡಿತ. ಏನಂದ್ರೆ ಇದು ಕುಂಭರಾಶಿ ಬಂದು ವಾಯು ರಾಶಿ ಇರೋದ್ರಿಂದ ಈ ಸಾಮಾನ್ಯ ವಿಮಾನ ಸಂಚಾರದಲ್ಲಿ ಅವ್ಯವಸ್ಥೆ ಆಗುವಂಥದ್ದು, ಆಕಾಶ ಕಾಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ವಿಶೇಷವಾಗಿ ಜೊತೆಗೆ ಏನಂತಂದರೆ, ರವಿಗ್ರಹ ಸಂಬಂಧಪಟ್ಟಂಗೆ ಒಂದು ಆತ್ಮಕ್ಕೆ, ಒಂದು ಜೀವಕ್ಕೆ ಕಾರಕ ಆದ್ರಿಂದ ಸಾಮಾನ್ಯ ಎಲ್ಲ ರಾಶಿಗೂ ಆರೋಗ್ಯ ಸಮಸ್ಯೆ ಇರುವಂಥದ್ದು ಅವ್ರಿಗೆ ಸಂಬಂಧಪಟ್ಟಾದ ರೀತಿಯಲ್ಲಿ ಬರುತ್ತೆ. ಈಗ ಚತುರ್ಥಾಧಿಪತಿ ವೃಶ್ಚಿಕ ರಾಶಿಗೆ ರವಿಯಲ್ಲಿದ್ದಾನೆ, ಗ್ರಹಣ 4ನೇ ಮನೆ ಆಗ್ತಿದೆ ಅಂತ ತಾಯಿಗೆ ಸಂಬಂಧಪಟ್ಟಾಗ ಆ ಮನೆ ವಿಚಾರದಲ್ಲಿ ಏನಾದರೂ ಗೊಂದಲ ಇರುತ್ತೆ. 100ಕ್ಕೆ 100 ಸತ್ಯ, ಅದು ತಾಯಿ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ. ಸೊ ಆರೋಗ್ಯದಲ್ಲೇ ಬರುತ್ತೆ ಎಲ್ಲ ರೀತಿಯಲ್ಲಿ. ಮತ್ತು ಅವರ ಒಂದು ಜೀವನದ ಅವ್ಯವಸ್ಥೆಗಳು ಆಗುವಂಥದ್ದು. ಅದರಿಂದ ಜೊತೆಗೆ ಏನಂದರೆ, ಪ್ರಕೃತಿಯಲ್ಲಿ ಶನಿ ಕೂಡ ನಮಗೆ ದ್ವಿತೀಯದಲ್ಲಿ ಇರೋದ್ರಿಂದ ಈ ವಾಯುಗೆ ಸಂಬಂಧಪಟ್ಟಂಗೆ, ಜಲರಾಶಿಗೆ ಸಂಬಂಧಪಟ್ಟಂಗೆ ಆ ಗುರುಗಳು ಹೇಳಿದಾಗೆ ಸಮುದ್ರದಲ್ಲೂ ಅಲ್ಲೋಲ ಕಲ್ಲೋಲಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಮುಖ್ಯವಾಗಿ ನಾವು ಜನರಿಗೆ ಹೇಳೋದ್ರೆ, ನಿಮ್ಮ ಪ್ರಿಕಾಷನ್ ಪ್ರಕಾರವಾಗಿ ನೋಡಿ, ನಮ್ಮ ಭಾರತಕ್ಕೆ ಇಲ್ಲದೇ ಇದ್ರೂ ಕೂಡ ನಮ್ಮ ಒಂದು ಕಾಳಜಿನ ವಹಿಸುವಂಥದ್ದು ಮುಖ್ಯ. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಾಗಿರಲಿ, ನಾವು ಹೇಳೋದಲ್ಲ, ವಯೋವೃದ್ಧರಾಗಿರ್ಬೋದು, ತೀರ ಮಟ್ಟಿಗೆ ಒಂದು ವಯೋವೃದ್ಧರಾಗಿದ್ದರೆ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಇರುತ್ತೆ. ಆಗಲ್ಲ ಅಂತೇಳಿ ಗ್ರಹಣನೇ ಸೂತಕನೇ ಅದು. ಸ್ವಲ್ಪ ಮಟ್ಟಿಗೆ ಕಾಳಜಿ ವಹಿಸಿ ಅಂತ ಹೇಳ್ತೀವಿ. ಸಂಪೂರ್ಣ ಇಲ್ಲದೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ, ಒಂದು ಅದ್ರ ಸಿದ್ಧಿ ಮಾಡ್ಕೊಳ್ಳೋಂಥವ್ರಿಗೆ ಖಂಡಿತ ಒಂದು ಒಳ್ಳೆ ಸಮಯ. ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ, ಜಪತಪಗಳು ಮಾಡ್ಕೊಳ್ಳಿ, ಒಂದು ಅನುಷ್ಠಾನಗಳು ಮಾಡ್ಕೊಳ್ಳಿ. ಖಂಡಿತ ಅದು ಏನು ಜಪತಪಗಳು
ಗರ್ಭಿಣಿ ಸ್ತ್ರೀಯರು ಏನ್ ಮಾಡ್ಬೇಕು ಅದ್ರ ಬಗ್ಗೆ? ಖಂಡಿತ ಅವರು ನೋಡಿ ಆ ಸಮಯದಲ್ಲಿ ಈ 3 ಪ್ರಹರಗಳಲ್ಲಿ ಏನಿದೆ ಆದಷ್ಟು ಊಟ ಮಾಡೋದು ಕಂಟ್ರೋಲ್ ಮಾಡಿ. ಆಮೇಲೆ ನೀರು ಸೇವಿಸೋದಾದ್ರು ಕೂಡ ನೀವು ಸೇವಿಸೋದು ತುಳಸಿ ಹಾಕಿ ಸೇವನೆ ಮಾಡೋಂಥದ್ದು ಆ ಒಂದು ಗ್ರಹಣ ಕಾಲದಲ್ಲಿ ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಮಾಡೇ ಬಿಟ್ಟಿದ್ದು ಗುರುಗಳೇ ಅನ್ನ ಇದು ಮತ್ತು ನೀರು ತುಂಬ ದೂರದಿಂದ ನೀರು ತರ್ತಾರೆ ಅಂಥವ್ರಿಗೆ ನೀರು ಚೆಲ್ಲಕ್ಕಾಗೋದಿಲ್ಲ ಅಂದಾಗ ಅದ್ಮೇಲೆ ದರ್ಬೆ ಇಡೋವಂಥದ್ದು, ನೀರೊಳಗಡೆ ಸ್ವಲ್ಪ ತುಳಸಿ ಹಾಕುವಂಥದ್ದು ಮಾಡಿ, ಒಂದೆರಡು ನೀರು ಕಪ್ಪೆಳ್ಳಿ ಆ ತಟ್ಟೆ ಮೇಲೆ ಇಡೋವಂಥದ್ದು, ಈ ಬಾಗಿಲಲ್ಲಿ ಒಂದು ದರ್ಬೆ ಇಡೋವಂಥದ್ದು ಕೂಡ ಮಾಡಿ ಖಂಡಿತ ಆ ಒಂದು ರೇಸ್ ಏನಿದೆ ಈ ಒಂದು ಗಿಡಮೂಲಿಕೆಯಿಂದ ಕಂಟ್ರೋಲ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸುರೇಶ್ ಗುರುಗಳೇ, ಈಗ ದರ್ಬೆ ಅನ್ನುವಂಥ ವಿಚಾರ ಯೂಸ್ ಮಾಡಿದ್ರು. ಗ್ರಹಣ ಅಂದಾಗ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಎಲ್ಲವನ್ನ ಕೂಡ ಈ ಪದಾರ್ಥಗಳನ್ನ ಹೊರಗಡೆ ಹಾಕಕ್ಕಾಗಲ್ಲ, ಎಲ್ಲಾ ಪದಾರ್ಥಗಳು ಇರಬೇಕು, ಜೊತೆಗೆ ಅದರ ಶುದ್ಧೀಕರಣ ಆಗಬೇಕು ಅನ್ನೋ ಕಾರಣಕ್ಕೆ ದರ್ಬೆಯನ್ನ ಯೂಸ್ ಮಾಡ್ತಾರೆ ಅಂತ. ಈ ದರ್ಬೆಯ ಮಹತ್ವ ಹೇಳಿ ಗ್ರಹಣದ ಸಂದರ್ಭದಲ್ಲಿ. ದರ್ಬೆ ಅಂತಕ್ಕಂಥ ಒಂದು ಪವಿತ್ರ ಅಂತ ಹೆಸರು. ಪವಿತ್ರ ಅಂದ್ರೆ ಒಂದು ರಕ್ಷೆ ಅಂತ ಕರಿತೀವಿ. ಈ ಉಂಗುರ ಬೆರಳಿಗೆ ನಾವು ರಕ್ಷೆ ಹಾಕೋತೀವಿ, ಹೋಮ ಯಜ್ಞಗಳು ಮಾಡ್ಬೇಕಾದ್ರೆ ಉಂಗುರ ಬೆರಳಿಗೆ ರಕ್ಷೆ ಹಾಕ್ತೀವಿ. ಏನು ರಕ್ಷೆ ಅಂದ್ರೇನು ಅಂದರೆ ಈ ಪವಿತ್ರವನ್ನು ಹಾಕುವಾಗ 5 ಬೆರಳನ್ನು ಕುಯ್ದರೆ ಆ ಉಂಗುರ ಬೆರಳು ಮಾತ್ರ ಹೃದಯದಿಂದ ಬರ್ತಕ್ಕಂಥ ರಕ್ತ ಬರುತ್ತೆ. ಹಾರ್ಟ್, ಅದಕ್ಕೆ ಎಂಗೇಜ್ಮೆಂಟ್ ರಿಂಗ್ ಅಂತ ಕರೀತಾರೆ. ಇಲ್ಲಿ ಹಾರ್ಟಿನ ರಕ್ತ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಹೃದಯಕ್ಕೆ ಕಾವಲು ಅಂತ ಹೇಳಿ ನಾವೇನು ಮಾಡ್ತೀವಿ, ಆ ಪವಿತ್ರವನ್ನು ಹಾಕ್ತೀವಿ. ಆ ಪವಿತ್ರವನ್ನು ಹಾಕುವಾಗ ಹೋಮಗಳನ್ನು ಮಾಡುವಾಗ, ಯಜ್ಞಗಳನ್ನು ಮಾಡುವಾಗ ಹೋಮಕುಂಡಕ್ಕೂ ರಕ್ಷೆಗಳನ್ನು ಹಾಕ್ತೀವಿ, ಕೈಗೂ ರಕ್ಷೆಗಳಾದ ದುಷ್ಟಶಕ್ತಿಗಳ ರಕ್ಷಣೆ ಅಂತ ಹೆಸರು. ಹಾಗಾಗಿ ಈ ನಾವು ಏನು ರಾಹು ಕಥೆ ಹಸುರನ ಕಥೆಯನ್ನು ಕೇಳಿದೆವೋ ಅದು ನಮಗೇನು ತೊಂದರೆ ಆಗಬಾರ್ದು ಅಂತೇಳಿ ಮನೆಯಲ್ಲಿರತಕ್ಕಂಥ ನೀರು ಅಂದರೆ ಈ ನೀರಾಗಲಿ ಏನು ಮತ್ತೆ ಮರುಬಳಕೆ ಮಾಡಬೇಕಲ್ಲ, ಅದರ ಮೇಲೆ ಈ ಪವಿತ್ರವನ್ನು ಹಾಕ್ತಾರೆ. ಆದರೆ ಎಲ್ಲರೂ ಹಾಕಬೇಕಾ ಅಂತಂದರೆ ಆದರೆ ಇವ್ರು ಮಾತ್ರ ಹಾಕಲೇಬೇಕು. ಯಾರು ಅಂದರೆ ಈ ಕುಂಭರಾಶಿಯಲ್ಲಿ ಹಾಕ್ತಾ ಇರೋದ್ರಿಂದ ಯಾರು ಭಾರವನ್ನು ಹೊರುವಂಥ ಕೆಲಸಗಳನ್ನು ಮಾಡ್ತಾರೋ, ಭಾರಗಳನ್ನು ಹೊರ್ತಾರೋ ಅವ್ರ ಮನೆಯಲ್ಲಿ ಈ ದರ್ಬೆ ಯೂಸ್ ಮಾಡಲೇಬೇಕು ಅವರು ಅಂತ ಕರೀತಾರೆ. ಅದಾದಮೇಲೆ ಗಡಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಹಾಕಬೇಕು. ಆಮೇಲೆ ಇನ್ನೊಂದು ವಿಶೇಷ ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ಮಕರ ಮತ್ತು ಕುಂಭದಲ್ಲಿ ಧನಿಷ್ಠ ನಕ್ಷತ್ರ ಬಂದು ಗ್ರಹಣ ಆಗಿರೋದ್ರಿಂದ ವಿಶೇಷವಾಗಿ ಸ್ಪೆಷಲ್ ಡಾಕ್ಟರ್ ಅಂತ ಏನು ಕರಿತೀವಲ್ಲ, ವೈದ್ಯರು ಅಂತ ಕರಿತೀವಲ್ಲ, ವೈದ್ಯರ ಮೇಲೆ ಆರೋಗ್ಯ ತೊಂದರೆ ಬಂದುಬಿಡತ್ತೆ. ಹಾಗಾಗಿ ವೈದ್ಯರು ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಅವರೂ ಕೂಡ ದರ್ಬೆಯನ್ನು ಉಪಯೋಗಿಸೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಯಾಕಂದರೆ ವೈದ್ಯರಿಗೆ ಅಂದರೆ ಏನಪ್ಪ ಅಂದರೆ ಮನುಷ್ಯನನ್ನು ಬದುಕಬೇಕು ಅಷ್ಟೇ ಅವ್ರ ಉದ್ದೇಶ ಆಗಿರುತ್ತೆ ವಿನಃ ಇದರಿಂದ ಆಗಬೇಕು ಅದರಿಂದ ಆಗಬೇಕು ಅಂತ ಅವ್ರಿಗೆ ಏನಿರಲ್ಲ. ಈ ಮೆಡಿಸಿನ್ ಕೊಟ್ಟೆ ಉಳಿಸ್ಬೇಕು ಅಂತ ಏನಿರಲ್ಲ, ಜೀವಿಯನ್ನು ಉಳಿಸ್ಬೇಕು ಅನ್ನೋದು ಉದ್ದೇಶ ಆಗಿರ್ತದೆ. ಆದ್ದರಿಂದ ಈ ಯಾಕಂದರೆ ವೈದ್ಯರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ನಾವು ವೈದ್ಯರಿಗೆ ಜ್ಯೋತಿಷಾಸ್ತ್ರ ಏನು ಹೇಳುತ್ತಂದರೆ ವೈದ್ಯರಿಗೆ ಈ ಗ್ರಹಣದ ಎಫೆಕ್ಟ್ ಇರ್ತದೆ ನಿಮಗೆ. ಆದ್ದರಿಂದ ಇದು ಮಕರ ಕುಂಭದಲ್ಲಿ ಆಗೋದ್ರಿಂದ ನೀವು ಕೂಡ ದರ್ಬೆಗಳನ್ನು ಮನೆಯಲ್ಲಿ ಉಪಯೋಗಿಸಿದ್ದೆ ವೈದ್ಯರಿಗೆ ಇದು ಸಲಹೆಯನ್ನು ಕೊಡ್ತಾ ಇದೆ. ಅದಾದ ಮೇಲೆ ಈ ಶುಕ್ರನ ದೃಷ್ಟಿ ಇರೋದ್ರಿಂದ, ಯಾಕಂದರೆ ಈ ಗ್ರಹಣ ಆಗುವಾಗ ಶುಕ್ರನ ಜೊತೆಯಲ್ಲಿದೆ. ಸಂಹಿತೆ ಹೇಳ್ತದೆ ಯಾವಾಗ ಶುಕ್ರನ ಜೊತೆಯಲ್ಲಿರುವಾಗ ಗ್ರಹಣ ಆಗ್ತದೋ ಅಲ್ಲಿ ಒಂದು ಸಿಹಿ ಸುದ್ದಿ ಏನಪ್ಪ ಅಂದರೆ ನನ್ನ ಮಕ್ಕಳು ನಾನು ನೋಡ್ಕೋತಾ ಇಲ್ಲ, ನನ್ನ ಮಕ್ಕಳು ನಾನು ಕಾಡ್ತಾ ಇಲ್ಲ ಅಂತ ಯಾರ್ಯಾರಿಗೆ ಜ್ಯೋತಿಷ್ಯ ಕೇಳಕ್ಕೆ ಬರ್ತಾರೋ, ಯಾರ್ಯಾರು ದೇವರಿಗೆ ಬೇಡ್ಕೋತಾರೋ ಅವ್ರಿಗೆಲ್ಲ ಕೂಡ ಶುಕ್ರ ಇರುವಾಗ ಗ್ರಹಣ ಆಗಿದ್ದರೆ ತಂದೆ ತಾಯಿಗಳಿಗೆ ಗೌರವ ಹೆಚ್ಚಾಗ್ತದೆ. ಇದೊಂದು ಸಿಹಿ ಸುದ್ದಿ ಅಂತ.